ಇದೇನಿದು ಏನು? ಸಪ್ಪು ಕೂತ್ಬಿಟ್ಟಿದ್ಯಾ? ಇನ್ನೇನ ಜೀವನ? ನಿನ್ ಕೈ ಅಡ್ಗೆ ನೀನೇ ತಿಂದಿರೋ ಕಾಣುತ್ತೆ. ಇಷ್ಟು ಸಪ್ಪು ಇರೋದ್ ನೋಡಿದ್ರೆ. ಏನು ಅಲ್ಲಲ್ಲ, ಸುಮ್ನೆ ಕೇಳಿದೆ. ಹೋಗ್ಲಿ, ಯಾತಕ್ಕೆ ಹಿಂಗ್ ಸಪ್ಪು ಕೂತಿರೋದು? ಬರ್ತಡೇ ಬಂತು ಹೋಯ್ತು, ಏನು ಕೊಡಿಸ್ಲಿಲ್ಲ. ಕಾರ್ಡ್ಗಳು ಕೊಟ್ನಲ್ಲ. ಕಾರ್ಡ್ ಕೊಟ್ಬಿಟ್ರೆ ನನ್ಗೆ ಬ್ಲಾಂಕ್ ಆಗಿ ಹೋಗ್ಬಿಡ್ತೆ ಕಣ್ರೆ. ಏನ್ ತಗೋಬೇಕು ಏನ್ ಬಿಡ್ಬೇಕು ನಂಗೆ ಏನು ಗೊತ್ತಾಗ್ಲಿಲ್ಲ ನನಗೆ. ಈಗ ಆನಿವರ್ಸರಿ ಬರ್ತಾ ಇದೆ, ಸರಿ, ಏನಾದ್ರೂ ಕೊಡಿಸ್ರಿ. ಏನು? ಒಂದ್ ಕಿವಿಗೋ ಸರ, ಬಳೆ, ಮತ್ತೆ ಒಡವೆ, ರಿಂಗು ಏನಾದ್ರೂ ಕೊಡ್ಸ್ರಿ, ನಮ್ಗೆ ಖುಷಿ ಆಗ್ಬೇಕಲ್ವಾ. ನೋಡು, ಈಗ ಯುದ್ಧ ನಡೀತಾ ಇದೆ. ಮೊನ್ನೆ ತಾನೇ ನಮ್ ಪ್ರಧಾನಮಂತ್ರಿ ಹೇಳಿದ್ದಾರೆ, ಈಗ ನಂಗೆ ಏನೋ ಕೊಡಿಸ್ಲಿಲ್ಲ ಅಂದ್ರೆ ಇಲ್ಲಿ ಯುದ್ಧ ನಡೆಯುತ್ತೆ. ಈ ಯುದ್ಧ ಇರ್ಲಿ. ಅವ್ರು ಹೇಳಿದ್ದಾರೆ, ಒಂದ್ ವರ್ಷ ಅವ್ರು ಹೇಳ್ತಾರೆ. ಚಿನ್ನ ತಗೋಬೇಡಿ, ದೇಶ ಸೇವೆ ಮಾಡ್ದಾಗ ಆಗುತ್ತೆ. ಚಿನ್ನ ತಗೋಬೇಡಿ, ಒಂದ್ ವರ್ಷ ಅಷ್ಟೇ. ಮುಂದಿನ ಆನಿವರ್ಸರಿ ನೋಡೋಣ. ಈಗ ಚಿನ್ನ ಬೇಡ. ಸರಿ, ದೇಶಭಕ್ತ. ಇಲ್ಲಿದ್ರೆ ಈಗ ಎಲ್ಲಾದ್ರೂ ಒಂದ್ ಫಾರಿನ್ ಟ್ರಿಪ್ ಹೋಗೋಣ. ಫಾರಿನ್ ಟ್ರಿಪ್? ಹೌದು. ಅವ್ರು ಇನ್ನೊಂದ್ ಹೇಳಿದ್ದಾರೆ, ಏನು? ಫಾರಿನ್ ಹೋಗ್ಬೇಡಿ, ಫಾರಿನ್ ಕರೆನ್ಸಿನ ಸೇವ್ ಮಾಡಿ. ಫಾರಿನ್ ಎಕ್ಸ್ಚೇಂಜ್ ಸೇವ್ ಮಾಡಿದ್ರೆ ದೇಶ ಸೇವೆ ಮಾಡಿದಾಗೆ. ನಿಮ್ ಫಾರಿನ್ ಟ್ರಿಪ್ ನ ಪೋಸ್ಟ್ ಪೋನ್ ಮಾಡಿ ಮುಂದ್ ವರ್ಷಕ್ಕೆ. ಸೊ ನೆಕ್ಸ್ಟ್ ಆನಿವರ್ಸರಿಗೆ ಏನಿದ್ರು ಅದನ್ನು. ಸರಿ, ಇಂಡಿಯಾದಲ್ಲೇ ಎಲ್ಲರೂ ಹೋಗೋಣ, ನಮ್ಮ ಎಕಾನಮಿನೂ ಇಂಪ್ರೂವ್ ಆಗುತ್ತೆ. ಟ್ರಿಪ್ ಟ್ರಿಪ್ ಹೋಗದೆ ಇದ್ರು ನಡೆಯುತ್ತೆ. ಅವ್ರು ಹೇಳಿದ್ದಾರೆ, ಅನ್ನೆಸೆಸರಿ ಆಗಿ ಸುಮ್ನೆ ಪೆಟ್ರೋಲ್ ಖರ್ಚು ಮಾಡಬೇಡಿ, ಡೀಸೆಲ್ ಖರ್ಚು ಮಾಡಬೇಡಿ. ದೇಶಕ್ಕೆ ಇಷ್ಟುದ್ದ ಕೊಡುಗೆ ಕೊಡಕ್ಕಾಗದೆ ಇದ್ರು ಇಷ್ಟಾದ್ರೂ ಕೊಡಿ ಅಂತ. ನಾವು ಇಷ್ಟು ಕೊಡುಗೆ ಕೊಡೋಣ. ಸರಿಯಪ್ಪ, ಸರಿ, ದೇಶಭಕ್ತ. ಆನಿವರ್ಸರಿಗೆ ಏನಾದ್ರೂ ಮಾಡಿ. ನಮ್ಗೆ ಕ್ರಿಯೇಟಿವ್ ಆಗಿ ಸೆಲೆಬ್ರೇಷನ್ಸ್ ಆಗ್ಬೇಕು, ಹ್ಯಾಪನಿಂಗ್ ಆಗಿರ್ಬೇಕು, ಕ್ರಿಯೇಟಿವ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು. ಯಾವ ತರ ಸೆಲೆಬ್ರೇಟ್ ಮಾಡಬಹುದು? ವಿ ಶುಡ್ ನೀಡ್ ಟು ಸೆಲೆಬ್ರೇಟ್ ಅವರ್ ಆನಿವರ್ಸರಿ. ಒಂದು ಐಡಿಯಾ ಬಂತು. ಏನು? ಡಿಫ್ರೆಂಟ್ ಕ್ರಿಯೇಟಿವ್ ಆಗಿ ಸೆಲೆಬ್ರೇಷನ್ ಮಾಡಕ್ಕೆ ಬಂತಾ? ನಿಂತ್ಕೋ. ಓಕೆ, ಏನು? ನಮ್ಮ ಆನಿವರ್ಸರಿ ನಿಂತ್ಕೋ. ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಕೋ, ತಲೆ ತಗ್ಗಿಸ್ಕೊಂಡು. ಹಿಂಗ ಯಾಕೋ? ನೋಡು, ಇದಕ್ಕೆ ಮೌನ ಆಚರಣೆ ಅಂತಾರೆ. ಈ ತರ ಆನಿವರ್ಸರಿಗಳನ್ನ ಹಿಂಗ್ ಸೆಲೆಬ್ರೇಟ್ ಮಾಡ್ಬೇಕು. ಮೌನ ಆಚರಣೆ ಮಾಡಿ.